ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಪನ್ನೀರ್ ಮಸಾಲನ ಹೆಂಗೆ ಮಾಡೋದಂತ ಹೇಳತ್ತೇನೆ ರೀ. ಇದು ನಾಟಿ ಶೈಲಿಯ ಪನ್ನೀರ್ ಮಸಾಲ. ಇದಕ್ಕೆ ಏನೇನು ಬೇಕು ಅಂತಂದ್ರೆ 4 ಉದ್ದಗೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಮತ್ತು 2 ಟೊಮೆಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಬೇಕು. ಆಮೇಲೆ ಒಣಮೆಣಸಿನ್ಕಾಯಿ ತೊಗೋಬೇಕ್ರಿ ಮತ್ತು 10-15 ಗ್ರಾಮ್ ಅಷ್ಟು ಗೋಡಂಬಿ ತೊಗೋಬೇಕು. ಒಂದು ಸ್ವಲ್ಪ ಬೆಲ್ಲ ಮತ್ತು ಕಸಕಸಿ ತೊಗೋಬೇಕ್ರಿ. ಆಮೇಲೆ ಸ್ವಲ್ಪ 1 ಚಮಚ ಅಷ್ಟು ಜೀರಿಗೆ ತೊಗೋಬೇಕು. ಮಸಾಲೆ ಪದಾರ್ಥ ಏನೇನು ಬೇಕಂದ್ರೆ ರೀ, 1 ಚಮಚ ಖಾರದ ಪುಡಿ ಮತ್ತು 1 ಚಮಚ ಗರಂ ಮಸಾಲ, 1 ಚಮಚ ಅರ್ಶಿಣ ಪುಡಿ ಮತ್ತು 1 ಚಮಚ ಪನ್ನೀರ್ ಮಸಾಲ ತೊಗೊಂಡೀನಿ. ನಿಮಗೆ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಪನ್ನೀರ್ ಮಾಡ್ತೀರಿ ನೋಡಿ ಅದ್ರ ಮೇಲೆ ಮಸಾಲ ತೊಗೋಬೇಕು. ಆಮೇಲೆ ನಾನಿಲ್ಲಿ ಅಮೂಲ್ ಅವ್ರದ್ದು ಪನ್ನೀರ್ ತೊಗೊಂಬಂದಿದ್ದೆ. ಅದನ್ನು 800 ಗ್ರಾಮ್ ತೊಗೊಂಡೀನಿ. ಅಂದರೆ 1 ಕೆಜಿಗೆ 200 ಗ್ರಾಮ್ ಕಮ್ಮಿ, 1 ಪಾಕೆಟ್ ಒಳಗೆ 200 ಗ್ರಾಮ್ ಇತ್ತು. ಈಗ ಗ್ಯಾಸ್ ಮೇಲೆ ಒಂದು ಬಾಳ್ಗಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ, ಜೀರಿಗೆ, ಕಸಕಸಿ ಮತ್ತು ಗೋಡಂಬಿ ಹುರ್ಕೋಬೇಕ್ರಿ. ಫಸ್ಟಿಗೆ ಒಣಮೆಣಸಿನ್ಕಾಯಿನ ಹುರ್ಕೊಂಡೆ, ಆಮೇಲೆ ಗೋಡಂಬಿನ ಸ್ವಲ್ಪ ಲೈಟಾಗಿ ಕೆಂಪಾಗೋ ಥರ ಹುರ್ಕೋಬೇಕು. ಅದಾದಮೇಲೆ ಕಸಕಸಿ ಮತ್ತು ಜೀರಿಗೆನ ಹುರ್ಕೋಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಬೇಕು, ಅಂದ್ರೆ ಅವು ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆ. ಅದು ಅಷ್ಟು ಬಿಸಿ ಕಾದಿರ್ತೈತಲ್ಲ ಬಾಳ್ಗಿ, ಅದ್ರಾಗನ ಅಷ್ಟು ಬಿಸಿ ಆಗ್ತಾವೆ ಕಸಕಸಿ ಮತ್ತು ಜೀರಿಗೆ. ಈಗ ನಾವು ಪನ್ನೀರಕ್ಕೆ ಏನೇನು ಬೇಕು ಪನ್ನೀರ್ ಮಸಾಲ ಮಾಡಕ್ಕಂತ ಎಲ್ಲ ನೋಡ್ಕೊಂಡು ಬಂದೀವಿ ರೀ. ಅದು ಇದನ್ನು ಮಸಾಲೆ ಹೆಂಗೆ ತಯಾರು ಮಾಡ್ಕೋಬೇಕು ಅಂತಂದ್ರೆ, ಒಂದು ಜಾರ್ ತೊಗೊಂಡು ಅದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ. ಇದನ್ನ ಇನ್ನೂ ಮುನ್ನಾಗ ರುಬ್ಕೊಂಡಿಲ್ಲ. ಇದಕ್ಕೆ ಒಣಮೆಣಸಿನ್ಕಾಯಿ, ಗೋಡಂಬಿ, ಜೀರಿಗೆ, ಕಸಕಸಿ ಹುರ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ಆಗೇಲಿ ಇಟ್ಕೊಂಡಿದ್ವಲ್ರಿ ಬಾಳ್ಗಿ, ಬಾಳ್ಗಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅದಾದಮೇಲೆ ಪನ್ನೀರ ಹಾಕ್ಕೋಬೇಕು. ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಅದನ್ನ ಹುರ್ಕೊಂಡು, ಭಾಳ ಕೆಂಪಾಗೋಂಗೆ ಹುರ್ಕೋಬಾರ್ದು, ಲೈಟಾಗಿ ಬ್ರೌನ್ ಕಲರ್ ಆಗೋ ಥರ ಹುರ್ಕೋಬೇಕು. ಈಗ ಯಾಕೆ ಇವ್ರು ಇಷ್ಟಕೊಂಡ ಪನ್ನೀರ್ ಪಲ್ಯ ಮಾಡತ್ತಾರ ಅಂತ ಅನ್ಕೋಬೇಡ್ರಿ. ಅಂದ್ರೆ ವಿಡಿಯೋ ಸಂಬಂಧ ಏನಾರು ಮಾಡತ್ತಾರ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಬರ್ತಡೇ ಇತ್ತು, ಅದು ನನ್ನ ಹಸ್ಬೆಂಡ್ದು. ಅದಕ್ಕೆ ಪನ್ನೀರ್ ಪಲ್ಯ, ಪರೋಟ ಅದನ್ನೆಲ್ಲ ಮಾಡತ್ತಿದ್ವಿ. ಇದನ್ನು ಭಾಳ ಕೈಯಾಡಿಸ್ಕೋಬಾರ್ದ್ರಿ, ಸ್ವಲ್ಪ ಲೈಟಾಗಿನ ಕೈಯಾಡಿಸ್ಕೋಬೇಕು. ಇಲ್ಲಿಕಂದ್ರೆ ಪನ್ನೀರ್ ಒಡೆದು ಬಿಡ್ತಾವೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಕೈಯಾಡಿಸ್ಕೊತನ ಹುರ್ಕೋಬೇಕು, ಇವನ್ನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮಸಾಲೆ ಇಟ್ಕೊಂಡಿದ್ವಲ್ಲ, ಖಾರದ ಪುಡಿ, ಅರ್ಶಿಣ ಪುಡಿ ಮತ್ತು ಅದು ಪನ್ನೀರ್ ಮಸಾಲನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಬೇಕಂತ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಕೋಬೇಕ್ರಿ ಇದನ್ನು. ಈಗ ಒಂದು ಬಾಳ್ಗಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಅದಾದಮೇಲೆ ಸಾಸ್ವೆ ಹಾಕ್ಕೊಂಡ್ಮೇಲೆ ಸಾಸ್ವೆ ಸ್ವಲ್ಪ ಸಿಡಿದ್ಮೇಲೆ ಕರಿಬೇವು ಹಾಕ್ಕೋಬೇಕ್ರಿ. ಅದಾದಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕ್ರಿ. ಇದು ಮಸಾಲೆ ರುಬ್ಕೊಂಡಿದ್ದೆಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಕೈಯಾಡಿಸ್ಕೊತ ಇರ್ಬೇಕ್ರಿ. ಇರಲಿಲ್ಲ ಅಂದರೆ ತಳ ಹತ್ತಿ ಬಿಡ್ತೈತ್ರಿ ಅದು. ಈಗ ಹಸಿ ವಾಸನೆ ಎಲ್ಲ ಹೋಗೈತ್ರಿ. ಇದ್ರೊಳಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಜಾರ್ ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು, ನಮ್ಗೆ ಎಷ್ಟು ಬೇಕು ನೋಡಿ ಮಸಾಲೆ, ನಿಮಗೆ ಭಾಳ ಮಸಾಲಿದು ಬೇಕಾ ಅಂತಂದ್ರೆ ಮಸಾಲೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೇಕ್ರಿ. ಇದು ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಂಡು ಆಮೇಲೆ ಕುದಿಯಾಕೆ ಬಿಡ್ಬೇಕ್ರಿ. ಇದನ್ನ ಕುದ್ದಾದ್ಮೇಲೆ ಪನ್ನೀರ್ ಹಾಕ್ಕೋಬೇಕ್ರಿ. ನಮ್ಮ ಮನ್ಯಾಗ ಆರ್ಚಿ ಮಸಾಲ ಪೌಡ್ರ್ ಇತ್ತು, ಅದೊಂದು ಸ್ವಲ್ಪ ಹಾಕ್ಕೊಂಡೀನಿ. ಈಗ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ಹಾಕ್ಕೊಂಡು ಕೈಯಾಡಿಸ್ಕೊಂಡ್ಮೇಲೆ ಪನ್ನೀರ್ ಹಾಕ್ಕೋಬೇಕ್ರಿ. ಪನ್ನೀರೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸ್ಲೋ ಆಗಿ ಕೈ ಆಡಿಸ್ಕೋಬೇಕ್ರಿ, ಇಲ್ಲಕ್ಕಂತ ಪನ್ನೀರೆಲ್ಲ ಕಟ್ ಆಗ್ತಾವೆ.
ಇದು ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡೋಣಂತ್ರಿ. ಕುದ್ಮೇಲೆ ಇದಕ್ಕೆ ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕೀನಿ ನಾನು. ಈಗ ಹೆಂಗಾಗೈತೆ ನೋಡೋಣ ಬರ್ರಿ ನಮ್ಮ ಪನ್ನೀರ್ ಮಸಾಲ.